ಹಾಯ್ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಸಿಂಗರ್ ಪೂಜಾ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರಿ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನಾನು ಇವತ್ತು ಅಥಣಿಗೆ ಹೊಂಟಿದ್ದೆ. ಇವತ್ತು ಅಥಣಿ ಒಳಗೆ ಒಂದು ಸೀಮಂತ ಕಾರ್ಯದ ಪ್ರೋಗ್ರಾಮ್ ಇದ್ದಿದ್ದಕ್ಕೆ ಇವತ್ತು ನಾನು ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದ್ದೆ ಮನೆಯಿಂದ. ಅಲ್ಲಿ ಹೋಗಿ ರೀಚ್ ಆಗೋಕೆ 11 ಗಂಟೆ ಆಯಿತು. ಇವತ್ತು ಹಿಂಗೆ ರೆಡಿ ಆಗಿದ್ದೆ, ಹೆಂಗೆ ಕಾಣಿಸಾಕತ್ತೀನಿ ಕಮೆಂಟ್ ಮಾಡಿ ಹೇಳ್ರ. ಮತ್ತು ಈ ಹೋಗು ಗದ್ದಲ್ದಾಗ ನಾಷ್ಟ ಬೇರೆ ಆಗಿದ್ದಿಲ್ಲಂದ, ಬಟ್ ಒಂದು ಸಾಂಗ್ ಮುಗಿದಾದ್ಮೇಲೆ ನಾಷ್ಟ ಮಾಡಿದ್ರಾತಂತ ಹೇಳಿ ಜ್ಞಾನೇಶ ಒಂದು ಡೆವೋಷ್ನಲ್ ಸಾಂಗ್ ತೊಗೊಂಡ. ಒಂದು ನೆಕ್ಸ್ಟ್ ನಾನೊಂದು ಸಾಂಗ್ ತೊಗೊಂಡೆ. ಇವತ್ತು ಪೂರ್ತಿ ಲೈವ್ ಪ್ರೋಗ್ರಾಮ್ ಇದ್ದಿದ್ದಕ್ಕೆ ಅವ್ರು ನಮಗೆ ಸಾಂಗ್ ಲಿಸ್ಟ್ ಕಳಿಸಿದ್ರು. ಆ್ಯಂಡ್ ಅಲ್ಲೇ ಕುಂತು ಇಡ್ಲಿ ಮತ್ತು ಶಿರಾನು ನಾಷ್ಟ ಮಾಡಿದೆ. ನಂದು ನಾಷ್ಟ ಆಗುತ್ತಾನ ಅಂಥೇಳಿ ಅವರು ಸ್ಟೇಜ್ ಮೇಲೆ ಹೋಗಿ ಕಾಮಿಡಿ ಮಾಡತ್ತಿದ್ರು. ಇವತ್ತು ಕಾಮಿಡಿ ಕಿಲಾಡಿ ಅಪ್ಪನ ಸರ್ ಮತ್ತು ವಾಣಿ ಅಕ್ಕರು ನಮ್ಮ ಜೊತೆ ಇದ್ರು. ಆ್ಯಂಡ್ ನಾ ಹಂಗೆ ಅವ್ರದ್ದು ಕಾಮಿಡಿ ನೋಡ್ಕೋತೆ ನಾಷ್ಟಾನೂ ಆಯ್ತು ನಂದು. ನೆಕ್ಸ್ಟ್ ಇಲ್ಲೇ ಯಕ್ಷಗಾನದವರು ಕೂಡ ಬಂದಿದ್ರು. ಯಕ್ಷಗಾನ ಆಯ್ತು, ಆಮೇಲೆ ಡ್ಯಾನ್ಸ್ ಟೀಮ್ ಆಯ್ತು. ಭಾಳ ಅಂದ್ರೆ ಭಾಳ ಗ್ರ್ಯಾಂಡ್ ಮಾಡಿದ್ರು ಈ ಫಂಕ್ಷನ್ನ. ಫಸ್ಟ್ ಟೈಮ್ ನಾನು ಸೀಮಂತ ಕಾರ್ಯನ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಿರೋದು ನೋಡಿದ್ದು. ಭಾಳ ಚಂದ ಡ್ಯಾನ್ಸು ಮಾಡಿದ್ರು ಅವರು. ಆ್ಯಂಡ್ ಈ ಕೇಕ್ ನೋಡ್ರಿ ಎಷ್ಟು ಚಂದ ಕೇಕ್ ಮಾಡಿದ್ದಾರೆ. ಆ ಗೊಂಬೆ ಕೂಡ ಸೀಮಂತ ಕಾರ್ಯ ಮಾಡಿಸ್ಕೊಳ್ಳೋ ಹಂಗೆ ರೆಡಿ ಮಾಡಿ ಕುಂದ್ರಸಾರದನ್ನ. ಆ್ಯಂಡ್ ಆ ಜೋಡಿಗೆ ಇಬ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಾನು ಜ್ಞಾನೇಶ ಒಂದಿಷ್ಟು ಸೆಲ್ಫಿನೂ ತೊಗೊಂಡ್ವಿ. ಒಂದು 3 ಗಂಟೆ ಹೊತ್ತಿಗೆ ನಮ್ಮದು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಊಟ ಮಾಡಿ ತಿರ್ಗಾ ಫ್ರೆಶ್ ಅಪ್ ಆಗಿ ಆ್ಯಂಡ್ ನಾನು ಜ್ಞಾನೇಶ್ ಮತ್ತು ಅವ್ರ ಪಪ್ಪ ಎಲ್ಲ ಕಾರ್ನಾಗ ಹೊಂಟಿದ್ರು ಧಾರವಾಡಕ್ಕೆ. ಸೊ ಅದ ರೂಟಿಗೆ ನಾನು ಹೋಗ್ತಿದ್ದೆ ಅಂತ ಹೇಳಿ ಅವ್ರ ಕಾರ್ ಒಳಗೆ ನಾನು ಕೂಡ ಮನೆಗೆ ಹೊಂಟೆ. ಹೀಗಾಗಿ ನಾನು ತಿರ್ಗಾ ಮನೆಗೆ ಹೋಗಿ ರೀಚ್ ಆಗಿದ್ದೆ. ಭಾಳ ಲಘು ಹೋಗಿ ರೀಚ್ ಆದ್ನಿ. ನಾನು ಮತ್ತೆ ಬಸ್ಸಿಗೆ ಹೋಗೋದಾಗಿದ್ರೆ ಬೆಳಗ್ಗೆನ ನೋಡಿರಿ ನೀವು, ಒಂದು 6 ಗಂಟೆಗೆ ಬಿಟ್ಟಾಕಿ 11 ಗಂಟೆಗೆ ರೀಚ್ ಆಗೇನಿ. ಇನ್ನು ಸಂಜೆ ಮುಂದೆ ನಾನು ಲಘು ರೀಚ್ ಆಗ್ತೀನಿ ಇಲ್ಲೋ ಅನ್ನೋದು ಡೌಟ್ ಒಳಗಿದ್ದೆ. ಬಟ್ ಪುಣ್ಯಕ್ಕೆ ಸೊ ಇವರು ಇದ್ದರು, ಅದೇ ರೂಟಿಗೆ ಹೊಂಟಿದ್ರು ಅಂತ ಹೇಳಿ ನಂಗೆ ಚಲೋ ಆಯ್ತು. ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ. ಚಲೋ ಬಾಯ್ ಬಾಯ್.